ಈ ಮೋಸ ಮಾಡಿದಂಥ ವ್ಯಕ್ತಿಗಳು ತುಂಬ ನೆನಪಾಗ್ತಿದ್ರೆ, ಹಳೆ ನೆನಪುಗಳು ಸಖತ್ತಾಗಿ ಕಾಡಕ್ಕೆ ಶುರು ಮಾಡಿದ್ರೆ ಏನು ಮಾಡಬೇಕು? ಮರೆಯೋಕ್ಕಂತೂ ಆಗಲ್ಲ, ನೆನಪು ಆವಾಗವಾಗ ಬರ್ತಾ ಇರತ್ತೆ. ಸೊ ನೆನಪು ಬಂದಾಗ ಏನು ಮಾಡಬೇಕು? ಈ ತುಂಬ ಜನರಿಗೆ ಕಾಡುವಂಥ ಪ್ರಶ್ನೆ ಇದು ಅಲ್ವಾ? ನಿಜ ಎಸ್ ಕಾಡ್ತಿದೆ ಅನಿಸಿದರೆ ಕಮೆಂಟ್ ಮಾಡಿ. ಏನು ಮಾಡಬೇಕು? ನಮಗೆ ನೆನಪು ಬರ್ತಾ ಇರತ್ತೆ, ಅದರಿಂದ ಆಚೆ ಬರ್ಬೇಕು ಅಂದ್ಕೊಳ್ತೀವಿ, ಮತ್ತು ಪುನಃ ಅದು ಕಾಡ್ತಿದೆ. ಸರ್ ಏನು ಮಾಡೋಣ? ಕೌನ್ಸಿಲಿಂಗಿಗೆ ಫೋನ್ ಮಾಡಿದವಾಗ ಇದೇ ಪ್ರಶ್ನೆಗಳು. ಕೌನ್ಸಿಲಿಂಗು ಕೊಟ್ಟಿದ್ದೀನಿ ಸುಮಾರು ಜನರಿಗೆ. ಆದರೆ ಮೇಜರಾಗಿ ಈ ಥರದ್ದು ಒಂದು ನೆನಪುಗಳು ಕಾಡ್ತಿರ್ಬೇಕಾದ್ರೆ ನಮ್ಮ ಮೈಂಡ್ನ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟ್ ಒನ್ ಬಂದು ಏನಂತ ಹೇಳಿದ್ರೆ ರೀಕಾಲ್ ಮಾಡ್ಕೋಬೇಕಂದ್ರೆ ನಾವು ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ, ರೈಟ್? ಈಗ ಬೈಕ್ ಸರ್ವಿಸ್ ಬಂದಾಗ ಮೆಕ್ಯಾನಿಕ್ ಏನು ಮಾಡ್ತಾರೆ, ನಾವು ಶೋರೂಮ್ ತೊಗೊಂಡೋದ್ರೆ ಒಂದು ರೌಂಡ್ ತೊಗೊಂಡು ಹೋಗ್ತಾನೆ, ಸುತ್ತಾಡ್ಕೊಂಡು ಬರ್ತಾನೆ. ಅಂದರೆ ಅನಾಲಿಸಿಸ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಆಗಿದೆ ಇದಕ್ಕೆ ಅಂತೇಳಿ. ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಂಡಾಗ ರೀಕಾಲ್ ಮಾಡ್ಕೋಬೇಕು. ಯಾವುದ್ರ ಬಗ್ಗೆ ರೀಕಾಲ್ ಮಾಡ್ಕೋಬೇಕು? ಓಕೆ, ಮರಿಬೇಕಂತ ಏನು ಅನ್ಕೊಂಡಿದೀವಿ ಅದ್ರ ಬಗ್ಗೆ ರೀಕಾಲ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಇದು ಮಾಡಬೇಕಾಗಿರೋದು. ಈಗ ನಾವು ಮೈಂಡ್ ಸೆಟ್ ಮಾಡಿಕೊಂಡು ಶುರು ಮಾಡಿದ್ವಿ, ಒಂದು ವಾರ ಆಗಿತ್ತು, ಮತ್ತೆ ಪುನಃ ನೆನಪು ಬಂತು ಅವ್ರದ್ದು ಅಲ್ವಾ? ಅವಾಗ ನಾವು ಮೈಂಡ್ ಸೆಟ್ ಮಾಡ್ಕೊಂಡಿದ್ದು ಮರಿಲೇಬೇಕು ಕಂಪಲ್ಸರಿ. ಮೋಸ ಮಾಡಿದ್ದಾರೆ, ಸತ್ಯ ಗೊತ್ತಿತ್ತು, ಆದರೆ ರೀಕಾಲ್ ಮಾಡ್ಕೋಬೇಕು. ರೀಕಾಲ್ ಮಾಡಿ ಆದ್ಮೇಲೆ ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ಪು ಪರ್ಪಸ್ ಬಗ್ಗೆ ಮೈಂಡ್ಗೆ, ಅಂದರೆ ಅವ್ರು ಮರ್ತ ಮೇಲೆ ನಮ್ಮ ಇಮಿಡಿಯೇಟ್ ಅಸತ್ಯ ಒಪ್ಕೊಂಡ್ಮೇಲೆ ಲೈಫಿನ ಪರ್ಪಸ್ ಅಂದರೆ ನೆಕ್ಸ್ಟ್ ಏನು ಮಾಡಕ್ಕೆ ಹೊರಟಿದ್ದೀವಿ, ಏನು ಗೋಲ್ ಇದೆ ಅದನ್ನು ಮೈಂಡಿಗೆ ಕನೆಕ್ಟ್ ಮಾಡಬೇಕು. ಜೀವನದ ಉದ್ದೇಶನ ಮೈಂಡಿಗೆ ಕನೆಕ್ಟ್ ಮಾಡಿ ನಾವು ಅದನ್ನು ಚೇಂಜ್ ಮಾಡಬೇಕು. ಆ ಮೂಡ್ ಅಂತ ಏನು ಹೇಳ್ತೀವಿ, ಅಂದರೆ ಉದಾಹರಣೆಗೆ ಟಿ ವಿ ಚಾನಲಲ್ಲಿ ಒಂದು ಉದಯ ಮ್ಯೂಸಿಕ್ ಅಂತ ಜಿ ಕನ್ನಡ ಹೆಂಗೆ ಬರುತ್ತೆ, ನಮಗೆ ಇಷ್ಟ ಆಗಿರ್ತಕ್ಕಂಥ ಚೇಂಜ್ ಮಾಡ್ತಾ ಹೋಗ್ತೀವಿ. ಸೇಮ್ ಸಿಚುವೇಶನಲ್ಲಿ ನಮ್ಮ ಮೂಡ್ಗಳನ್ನ ನಾವೇ ಚೇಂಜ್ ಮಾಡ್ಕೊಬೇಕು. ಅನಾಲಿಸಿಸ್ ಮಾಡಿ ರೀಕಾಲ್ ಮಾಡಿದ್ಮೇಲೆ ಇದು ಅಲ್ಲ ಅಂಥೇಳಿ, ಯಾಕೆ ಅಂತ ಹೇಳಿದ್ರೆ ಹೇಳ್ತೀನಿ ಕೇಳಿ. ಸಪೋಸ್ ಎಣ್ಣೆ ಹೊಡೆಯೋರಿಗೆ ಬದುಕಲೇಬೇಕೆಂಬ ಆಸೆ ಇದ್ರೆ, ಅವ್ರು ಆಲ್ರೆಡಿ ಎಣ್ಣೆ ಪೂರ್ತಿ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಎಣ್ಣೆನ ಕಂಟ್ರೋಲ್ ಮಾಡಲೇಬೇಕಂತ ಹೇಳಿದ್ರೆ ಬದುಕಬೇಕನ್ನೋ ಒಂದು ಉದ್ದೇಶ ಇರುತ್ತಲ್ಲ, ಅವಾಗ ಅದನ್ನ ರೀಕಾಲ್ ಮಾಡ್ಕೋಬೇಕು. ಅವ್ರಿಪ್ಪ ಬಾಳಪ್ಪ ನನ್ನ ಆರೋಗ್ಯ ಹದಗೆಟ್ಟು ಹೋಗಿದೆ ಅಂತ. ಸೇಮ್ ಇದು ಕೂಡ ಹಂಗೆ ಮ್ಯಾಟ್ರ್ ಆಗುತ್ತೆ. ಪರ್ಪಸ್ನ ನೆನಪು ಮಾಡ್ಕೊಂಡಾಗ ಅಗೇನ್ ನೆನಪು ಬಂದ್ರೂ ಸ್ವಲ್ಪ ಹೊತ್ತು ನಮ್ಮ ಏನು ಮೈಂಡ್ ಸೆಟ್ ಇದೆ ಅದಕ್ಕೆ ಸ್ವಲ್ಪ ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ಎಲ್ಲ ಎಮೋಷನ್ಗಳನ್ನು ಮತ್ತೆ ಪುನಃ ಅದನ್ನು ನಾವೇ ಸರಿಪಡಿಸ್ಕೊಂಡು ನೆಕ್ಸ್ಟ್ ಏನು ಗೋಲ್ ಇದೆಯಲ್ಲ ಅದ್ರ ಕಡೆ ಫೋಕಸ್ ಮಾಡ್ತಾ ಅಗೇನ್ ರುಟೀನ್ ಏನಿರುತ್ತೆ ಅದನ್ನು ಬಿಸಿ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಮತ್ತೆ ಪುನಃ ನಾವು ನಾರ್ಮಲ್ ಆಗಿ ಹೋಗ್ಬೋದು. ಬಟ್ ಲಿಟಲ್ ಬಿಟ್ ಟೈಮ್ ತಗೊಳುತ್ತೆ, ಒಂದೇ ಏಟಿಗೆ ಆಗಲ್ಲ. ಇದನ್ನ ಪ್ರೊಸೀಜರ್ ಮಾಡ್ತಾ ಹೋಗಿ ಡೆಫಿನೆಟ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ಅಂದರೆ ನಾನೇನು ಈಗ ಇದ್ರ ಬಗ್ಗೆ ಮಾತಾಡಿದೆ, ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.